ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ನಾಳೆ ಮೌನಿ ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ತಿಥಿ ಇವತ್ತು ಸಂಜೆ 7:37ಕ್ಕೆ ಪ್ರಾರಂಭವಾಗಿ ನಾಳೆ ಸಂಜೆ ಅಂದರೆ 29 ಜನವರಿಯ ಸಂಜೆ 6:06ರವರೆಗೆ ಇದೆ. ಸೂರ್ಯನ ಉದಯವನ್ನು ನೋಡಿದ ಅಮಾವಾಸ್ಯೆಯನ್ನು ನಾವು ನಿಜವಾದ ಅಮಾವಾಸ್ಯೆಯನ್ನಾಗಿ ಕನ್ಸಿಡರನ್ನು ಮಾಡ್ತೀವಿ. ನಾಳೆ ಮೌನಿ ಅಮಾವಾಸ್ಯೆಗೆ ಮಾಡಬೇಕಾದಂಥ ಕೆಲವು ಮಹತ್ವದ ಉಪಾಯಗಳನ್ನು ಈಗ ನೋಡೋಣ. ನಾಳೆ ಮನೆಯನ್ನು ಸ್ವಚ್ಛಗೊಳಿಸಬೇಕು. ಧೂಳು ಕಸಗಳನ್ನು ಗುಡಿಸಿ ಮನೆಯ ಮೂಲೆಯನ್ನು ಸ್ವಚ್ಛವಾಗಿ ಒರೆಸಬೇಕು. ನೀರಿಗೆ ಹಳದಿ, ಕರ್ಪೂರ, ಗೋಮೂತ್ರ, ಕಲ್ಲು ಉಪ್ಪನ್ನು ಹಾಕಿ ಟೈಲ್ಸನ್ನು ಒರೆಸ್ಕೋಬೇಕು. ಮೌನಿ ಅಮಾವಾಸ್ಯೆಯ ದಿನ ಪಿತೃಶಾಂತಿಗಾಗಿ ಈಗ ಹೇಳುತ್ತಿರುವಂತಹ ಈ ಪ್ರಭಾವಿ ಉಪಾಯವನ್ನು ತಪ್ಪದೇ ಮಾಡಿ. ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಪಿತೃಗಳ ಹೆಸರಿನಲ್ಲಿ ಒಂದು ಹಣತೆಯನ್ನು ಬೆಳಗಿಸಬೇಕು. ಹಣತೆಯ ಬತ್ತಿಯ ಮುಖವನ್ನು ದಕ್ಷಿಣದ ಕಡೆಗೆ ಮಾಡಿರಬೇಕು. ಈ ದೀಪದ ಮುಂದೆ ಕುಳಿತು ಪಿತೃಗಳ ಸ್ಮರಣೆಯನ್ನು ಮಾಡಿ 10ರಿಂದ 15 ನಿಮಿಷ ಮೌನ ಧಾರಣೆಯನ್ನು ಮಾಡಬೇಕು. ಮೌನಿ ಅಮಾವಾಸ್ಯೆಯ ದಿವಸ ಈ ಉಪಾಯವನ್ನು ಮಾಡಿದರೆ ಪಿತೃಗಳು ಶಾಂತವಾಗಿರ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಹೊರಬದಿಗೆ ಪಿತೃಗಳಿಗಾಗಿ ನೈವೇದ್ಯವನ್ನು ಇಡಬೇಕು. ಅನ್ನ, ಮೊಸರು ಮತ್ತು ಅದರ ಮೇಲೆ ಕಪ್ಪು ಎಳ್ಳನ್ನು ಹಾಕಬೇಕು. ಈ ರೀತಿಯ ನೈವೇದ್ಯವನ್ನು ಪ್ರತಿ ಅಮಾವಾಸ್ಯೆಗೂ ಪಿತೃಗಳಿಗಾಗಿ ಇಡಬೇಕು. ಇದರಿಂದ ಕೂಡ ಪಿತೃದೋಷ ಕಡಿಮೆ ಆಗುತ್ತದೆ. ಮನೆಯಲ್ಲಿನ ನಕಾರಾತ್ಮಕತೆಯನ್ನು ದೂರ ಮಾಡಲು ನಾಳೆ ತಪ್ಪದೆ ಈಗ ಹೇಳುತ್ತಿರುವಂತಹ ಈ ಉಪಾಯವನ್ನು ಮಾಡಿ ನೋಡಿ. ಒಂದು ಮಣ್ಣಿನ ಬೌಲ್ ಅಥವಾ ಕರ್ಪೂರದಾನಿಗೆ ಭೀಮಸೇನಿ ಕರ್ಪೂರವನ್ನು ಹಾಕಿ ಅದರಲ್ಲಿ 21 ಲವಂಗವನ್ನು ಒಂದೊಂದಾಗಿ ಹಾಕಬೇಕು. ಒಂದೊಂದು ಲವಂಗವನ್ನು ಕೈಯಲ್ಲಿ ತೆಗೆದುಕೊಂಡು ಓಂ ಹ ಹನುಮತಾಯ ನಮಃ ಈ ಮಂತ್ರವನ್ನು ಜಪಿಸುತ್ತಾ ಕರ್ಪೂರಕ್ಕೆ ಹಾಕಬೇಕು. ಈ ರೀತಿ 21 ಸಲ ಮಂತ್ರವನ್ನು ಜಪನೆ ಮಾಡಿ 21 ಲವಂಗವನ್ನು ಹೋಮಕ್ಕೆ ಹಾಕಬೇಕು. ಇದರಿಂದ ಮನೆಯಲ್ಲಿ ನಕಾರಾತ್ಮಕತೆ ದೂರ ಆಗುತ್ತದೆ. ಇಂತಹ ಕರ್ಪೂರ ಹೋಮ ಮಾಡಿದಂತಹ ಈ ಕರ್ಪೂರದ ಬೌಲನ್ನು ಮನೆಯ ಪ್ರತಿ ಮೂಲೆಯಲ್ಲಿ ಪ್ರತಿ ಕೋಣೆಯಲ್ಲಿ ತಿರುಗಿಸಬೇಕು. ಒಂದು ಕೈಯಲ್ಲಿ ಘಂಟೆನಾದವನ್ನು ಮಾಡುತ್ತಾ ಮತ್ತೊಂದರಲ್ಲಿ ಕರ್ಪೂರವನ್ನು ಹಿಡಿದು ಮನೆಯಲ್ಲಿ ಈ ಹೊಗೆಯನ್ನು ಎಲ್ಲ ಕಡೆಗೆ ಹಬ್ಬಿಸಬೇಕು. ನಂತರ ಮನೆಯ ಮಧ್ಯಭಾಗದಲ್ಲಿ ಈ ಕರ್ಪೂರದಾನಿಯನ್ನು ಇಡಬೇಕು. ಈ ಉಪಾಯದಿಂದ ಆಂಜನೇಯನ ಕೃಪಾಶೀರ್ವಾದ ಲಭಿಸುತ್ತದೆ. ಅದಲ್ಲದೆ ಮನೆಯಲ್ಲಿನ ನೆಗೆಟಿವಿಟಿ ದೂರ ಆಗುತ್ತದೆ. ಈ ಉಪಾಯಗಳನ್ನು ನೀವು ಕೂಡ ನಾಳೆ ತಪ್ಪದೇ ಮಾಡಿ. ಶುಭವಾಗಲಿ. ಬೈ. ಟೇಕ್ ಕೇರ್.